ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಹಣದ ಬಗ್ಗೆ ಒಬ್ಬ ಅಜ್ಜ ಹೇಳಿದ ಒಂದು ಅದ್ಭುತವಾದ ಕಥೆಯನ್ನ ಕೇಳೋಣ. ಈ ಕಥೆ ನಾವು ಹಣವನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸಬಹುದು. ಹಣವನ್ನ ಯಾವತ್ತೂ ಉಳಿಸ್ಬೇಡಿ, ಇದೇ ಆ ಅಜ್ಜ ಹೇಳಿದ ಮೊದಲನೇ ಮಾತು. ಏನಿದು ಅಂತ ಅನಿಸ್ತಾ ಇದೆಯಾ? ಯಾಕಂದ್ರೆ ನಾವೆಲ್ಲ ಚಿಕ್ಕವರಿಂದ ಕೇಳ್ಕೊಂಡು ಬಂದಿರೋದೇ ಹಣ ಉಳಿಸಿ ಭವಿಷ್ಯಕ್ಕೆ ಸೇರಿಸಿ ಅಂತ. ಆದರೆ ಈ ಅಜ್ಜ ಯಾಕೆ ಹೀಗೆ ಹೇಳಿದ್ರು? ಯಾಕೆ ಒಬ್ಬ ಅಜ್ಜ ಈ ರೀತಿ ಸಲಹೆ ಕೊಡ್ತಾರೆ? ಇದರ ಹಿಂದಿರೋ ಕತೆ ತರಿ ಏನು? ಸರಿ, ಬನ್ನಿ ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಆ ಅಜ್ಜನ ಜೀವನದ ಅನುಭವವೇ ಈ ಅಚ್ಚರಿಯ ಮಾತಿನ ಹಿಂದಿರೋ ಸತ್ಯವನ್ನು ನಮಗೆ ತಿಳಿಸುತ್ತೆ. ಸೊ ಕಥೆಯ ಮೊದಲನೇ ಭಾಗ, ಹೆಸರು ಕನಸುಗಾರನ ಖಾಲಿ ಕಪಾಟು. ಅಂದ್ರೆ ಏನೂ ಮಾಡದೆ ಬರೀ ಕನಸು ಕಾಣ್ತಾ ಕೂತ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಎಲ್ಲ ಶುರುವಾಗಿದ್ದೇ ಇಲ್ಲಿಂದ. ಒಂದು ಸಣ್ಣ ಹಳ್ಳಿಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಬರೀ ಕನಸು ಕಾಣೋದೇ ಕೆಲಸ. ಒಂದಲ್ಲ ಒಂದು ದಿನ ಅಂಗಡಿ ಇಡ್ತೀನಿ, ಹಸು ತಗೊಂತೀನಿ, ಸಿಕ್ಕಾಬಟ್ಟೆ ಶ್ರೀಮಂತನಾಗ್ತೀನಿ ಅಂತ ಬರೀ ಹಗಲು ಕನಸು ಕಾಣ್ತಾ ಇರ್ತಾನೆ. ಆದರೆ ಅದಕ್ಕೋಸ್ಕರ ಒಂದು ಚೂರು ಪ್ರಯತ್ನ ಪಡಲ್ಲ. ಆವಾಗ ಅವನ ಹೆಂಡತಿ ತುಂಬಾನೇ ಮೃದುವಾಗಿ ಹೇಳ್ತಾ ಇದ್ಲು, ಕನಸುಗಳು ಚೆನ್ನಾಗಿರುತ್ತೆ ನಿಜ, ಆದರೆ ಕನಸುಗಳು ಹೊಟ್ಟೆ ತುಂಬಿಸಲ್ವಾ ಅಂತ. ಇದು ಅವರ ಮನೆಯ ನಿಜವಾದ ಪರಿಸ್ಥಿತಿಯಾಗಿತ್ತು. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಯಾವಾಗ ಅಂದ್ರೆ ಅವನ ಹಸಿದ ಮೊಮ್ಮಗ ಒಂದು ತುಂಡು ಬ್ರೆಡ್ಗೆ ಅಂತ ಕೇಳಿದಾಗ. ಮನೆಯಲ್ಲಿ ನೋಡಿದ್ರೆ ಕಪಾಟು ಪೂರ್ತಿ ಖಾಲಿ. ಆವಾಗ್ಲೇ ಅವನಿಗೆ ಗೊತ್ತಾಗಿದ್ದು ಬರೀ ಕನ್ಸ್ಕಂಡ್ರೆ ಸಾಕಾಗಲ್ಲ ಅಂತ. ಆ ನೋವೇ ಅವನ್ನ ಬದಲಾಯಿಸೋಕೆ ಶುರು ಮಾಡಿದ್ದು. ಈಗ ಎರಡನೇ ಭಾಗಕ್ಕೆ ಬರೋಣ. ಉಳಿತಾಯಗಾರನ ಸೋರುವ ಜಾಡಿ. ಇದು ಅವನು ಮಾಡಿದ ಮೊದಲನೇ ತಪ್ಪಿನ ಬಗ್ಗೆ. ಆ ವ್ಯಕ್ತಿ ಹೊಲದಲ್ಲಿ ಕೂಲಿ ಕೆಲಸ ಮಾಡೋಕ್ ಶುರು ಮಾಡ್ತಾನೆ. ಆದ್ರೆ ಕಷ್ಟಪಟ್ಟು ದುಡ್ದ ದುಡ್ಡು ಬಂದಷ್ಟೇ ಬೇಗ ಖರ್ಚಾಗಿ ಹೋಗ್ತಿತ್ತು. ಯಾಕಂದ್ರೆ ದಿನನಿತ್ಯದ ಖರ್ಚು, ಮನೆ ಸೋರುತ್ತಿದ್ದ ಸೂರು, ಹೀಗೆ ಹಸಿವಿನಂಥ ಸಮಸ್ಯೆಗಳು ಮಾತ್ರ ಹಾಗೆ ಇದ್ವು. ಆವಾಗ ಅವನು ಒಂದು ಉಪಾಯ ಮಾಡ್ತಾನೆ. ಒಂದು ಗಾಜಿನ ಜಾಡಿಯಲ್ಲಿ ನಾಣ್ಯಗಳನ್ನ ಸೇರ್ಸಕ್ ಶುರು ಮಾಡ್ತಾನೆ. ತನ್ನ ಮೊಮ್ಮಗನ ಹತ್ರ ಅದನ್ನ ತೋರಿಸಿ ತುಂಬಾನೇ ಭರವಸೆಯಿಂದ ಹೇಳ್ತಿದ್ದ, ನೋಡು ಇದೇ ನಮ್ಮ ನಾಳೆ ಅಂತ. ಆ ನಾಣ್ಯಗಳ ಸದ್ದು ಅವನಿಗೆ ಸಣ್ಣ ಖುಷಿ ಕೊಡ್ತಿತ್ತು. ಹೀಗೆ ತಿಂಗಳುಗಟ್ಲೆ ಕಷ್ಟಪಟ್ಟು ಕೆಲವೊಮ್ಮೆ ತಾನೇ ಹಸಿದುಕೊಂಡು ಆ ಜಾಡಿನ ತುಂಬಿಸ್ತಾನೆ. ಕೊನೆಗೆ ಆ ತುಂಬಿದ ಜಾಡಿನ ತಗೊಂಡು ಜೋಳ ತರೋಣ ಅಂತ ಮಾರ್ಕೆಟಿಗೆ ಹೋಗ್ತಾನೆ. ಮನಸ್ಸಲ್ಲೆಲ್ಲ ಏನೋ ಒಂದು ದೊಡ್ಡ ನಿರೀಕ್ಷೆ. ಆದರೆ ಮಾರ್ಕೆಟ್ನಲ್ಲಿ ಅವನಿಗೆ ದೊಡ್ಡ ಶಾಕ್ ಕಾದಿತ್ತು. ಅವನು ಅನ್ಕೊಂಡಿದ್ದು 3 ಚೀಲ ಜೋಳ ಸಿಗುತ್ತೆ ಅಂತ. ಆದರೆ ಬೆಲೆ ಏರಿಕೆ ಆಗಿದ್ರಿಂದ ಅವನ ಉಳಿತಾಯಕ್ಕೆ ಸಿಕ್ಕಿದ್ದು ಬರೀ 1.5 ಚೀಲ ಅಷ್ಟೇ. ಉಳಿತಾಯದ ನಿಜವಾದ ಕಠೋರ ಸತ್ಯ ಅವನಿಗೆ ಅವತ್ತು ಗೊತ್ತಾಯಿತು. ಇಲ್ಲಿಂದ ಶುರುವಾಗುತ್ತೆ 3ನೇ ಭಾಗ, ನಾಣ್ಯಗಳಿಂದ ಕೋಳಿಗಳವರೆಗೆ. ಇದು ಬೆಳವಣಿಗೆಯ ಜ್ಞಾನೋದಯದ ಸಮಯ. ಇಲ್ಲೇ ನೋಡಿ, ಅವನ ಯೋಚನೆ ಮಾಡುವ ರೀತಿಯೇ ಬದಲಾಗಿದ್ದು. ಅವನ ಹಣಕಾಸಿನ ಪಯಣವನ್ನ ಈ ರೀತಿ ಅರ್ಥ ಮಾಡ್ಕೋಬಹುದು. ಮೊದಲು ಅವನು ನಿಷ್ಕ್ರಿಯ ಕನಸುಗಾರ ಆಗಿದ್ದ. ಇದರಿಂದ ಬಂದಿದ್ದು ಹಸಿವು. ಎರಡನೆಯದಾಗಿ ಅವನು ಪ್ರತಿಕ್ರಿಯಾತ್ಮಕ ಉಳಿತಾಯಗಾರನಾದ. ಇದರಿಂದ ಸಿಕ್ಕಿದ್ದು ನಿರಾಸೆ. ಕೊನೆಗೆ ಅವನು ಪೂರ್ವಭಾವಿ ಬೆಳೆಗಾರನಾದ ಮತ್ತು ಇದೇ ಅವನ ಜೀವನದಲ್ಲಿ ಬೆಳವಣಿಗೆಯನ್ನ ತಂದಿತ್ತು. ಒಂದಿನ ಏನಾಯ್ತು, ಅವನು ತನ್ನ ಅಕ್ಕಪಕ್ಕದ ಮನೆಯವರು ಮೊಟ್ಟೆ, ಹಾಲು ಎಲ್ಲ ಮಾರೋದನ್ನ ನೋಡ್ತಾನೆ. ಆಗ ಅವನ ತಲೆಯಲ್ಲಿ ಒಂದು ಸಣ್ಣ ಐಡಿಯಾ ಉಳಿಯುತ್ತೆ. ನಾವು ಯಾಕೆ ಕೋಳಿಗಳನ್ನ ತಗೋಬಾರ್ದು ಅಂತ. ನೋಡಿ, ಈ ಸಾರಿ ಅವನು ಸುಮ್ಮನೆ ಕೂರ್ಲಿಲ್ಲ, ತಕ್ಷಣ ಕೆಲ್ಸಕ್ಕಿಳ್ದ. ಕಥೆಯ 4ನೇ ಭಾಗಕ್ಕೆ ಬಂದಿದ್ದೀವಿ, ಬೆಳವಣಿಗೆಯ ಪಾಠ. ಅಂದ್ರೆ ಒಂದು ಉತ್ಪಾದಕ ಆಸ್ತಿಯ ಶಕ್ತಿ ಎಂಥದ್ದು ಅಂತ ತಿಳ್ಕೊಳ್ಳೋಣ. ಅವನು ಮಾಡಿದ್ದು ಸಿಂಪಲ್. ಉಳಿಸಿ ದುಡ್ಡಲ್ಲಿ ಕೆಲವು ಕೋಳಿಗಳನ್ನ ತಂದ. ಅದರಿಂದ ಸಿಕ್ಕ ಮೊಟ್ಟೆಗಳಲ್ಲಿ ಕೆಲವನ್ನ ಮನೆಗಿಟ್ಕೊಂಡ, ಉಳಿದಿದ್ದನ್ನ ಮಾರಿದ. ಅದರಿಂದ ಬಂದ ದುಡ್ಡಲ್ಲಿ ಇನ್ನೂ ಹೆಚ್ಚು ಕೋಳಿಗಳನ್ನ ತಂದ. ಹೀಗೆ ಮಾಡ್ತಿದ್ದಾಗೆ ನಿಧಾನವಾಗಿ ಹಣ ಮತ್ತು ಕೋಳಿಗಳು ಎರಡೂ ಜಾಸ್ತಿ ಆಗ್ತಾ ಹೋಯಿತು. ಮನೆಯಲ್ಲಿ ಮತ್ತೊಂದು ಭರವಸೆ ಮೂಡಿತು. ಇದೇ ನೋಡಿ ಬೆಳವಣಿಗೆಯ ಸರಳ ಆದ್ರೆ ತುಂಬಾನೇ ಶಕ್ತಿಶಾಲಿ ಚಕ್ರ. ಒಂದು ದಿನ ತನ್ನ ಮೊಮ್ಮಗನ ಕೈಗೆ ಒಂದು ಮೊಟ್ಟೆ ಕೊಟ್ಟು ಹೀಗೆ ಹೇಳ್ತಾನೆ, ಗೊತ್ತಾ, ಈ ಒಂದು ಮೊಟ್ಟೆ ಆ ಹಣ ತುಂಬಿದ ಜಾಡಿಗಿಂತಾನೂ ಪವರ್ಫುಲ್ ಅಂತ. ಯಾಕಂದ್ರೆ ದುಡ್ಡನ್ನ ಸುಮ್ಮನೆ ಇಟ್ಕೊಳ್ಳೋದಲ್ಲ, ಅದನ್ನ ಬೆಳೆಸ್ಬೇಕು ಅನ್ನೋ ಪಾಠ ಅವನಿಗೆ ಸಿಕ್ಕಿತ್ತು. ಇಲ್ಲೊಂದು ವ್ಯತ್ಯಾಸ ಇದೆ ನೋಡಿ, ಎಷ್ಟು ಸ್ಪಷ್ಟವಾಗಿದೆ ಅಂತ. ಆ ಹಣದ ಜಾಡಿ ಇದೆಯಲ್ಲ, ಅದು ಸ್ಥಿರ. ಸಮಯ ಹೋದಾಗೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರದಿಂದ ಅದರ ಮೌಲ್ಯ ಕಮ್ಮಿ ಆಗುತ್ತೆ. ಆದರೆ ಮೊಟ್ಟೆ ಹಾಗಲ್ಲ, ಅದು ಉತ್ಪಾದಕ. ಅಂದರೆ ಅದು ಇನ್ನೂ ಹೆಚ್ಚಿನ ಮೌಲ್ಯವನ್ನ ಸೃಷ್ಟಿ ಮಾಡುತ್ತೆ. ಇದೇ ಕೇವಲ ಹಣ ಉಳಿಸೋದಕ್ಕೂ ಮತ್ತು ಹಣವನ್ನ ಬೆಳೆಸೋದಕ್ಕೂ ಇರೋ ದೊಡ್ಡ ವ್ಯತ್ಯಾಸ. ಸರಿ, ಈಗ ಕಥೆಯ ಕೊನೆಯ ಭಾಗಕ್ಕೆ ಬಂದ್ವಿ. ನಿಮ್ಮ ಹಣ ನೀರ ಅಥವಾ ಬೀಜನ? ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಇಲ್ಲೇ ಇದೆ. ಅಜ್ಜನ ಪಾಠ ಏನು ಬೀಳುತ್ತೆ ಅಂದರೆ,
ಹಣವನ್ನು ಸುಮ್ಮನೆ ಸೇವ್ ಮಾಡಬೇಡಿ, ಇದನ್ನು ಬಳಸಿ ಬೆಳೆಯೋ ಥರದ ಏನನ್ನಾದರೂ ನಿರ್ಮಿಸಿ. ಅದು ಒಂದು ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಒಂದು ಹೊಸ ಸ್ಕಿಲ್ ಕಲಿಯೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಉತ್ಪಾದಕ ಆಸ್ತಿ ಆಗಿರ್ಬೋದು. ಆ ಅಜ್ಜ ಹೇಳಿದ ಈ ಹೋಲಿಕೆ ಅಷ್ಟೊಂದು ಅದ್ಭುತವಾಗಿದೆ ಅಲ್ವಾ? ಹಣವನ್ನು ಉಳಿಸೋದು ಅಂದರೆ ಕೈಯಲ್ಲಿ ನೀರಿಡ್ಕೊಂಡಾಗೆ, ಅದು ನಿಧಾನವಾಗಿ ಜಾರಿ ಹೋಗುತ್ತೆ. ಆದರೆ ಅದೇ ನೀರನ್ನು ಒಂದು ಗಿಡಕ್ಕೆ ಹಾಕಿದರೆ ಅದು ಬೆಳೆದು ಹಣ್ಣು ಕೊಡುತ್ತೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ನಿಮ್ಮ ಹತ್ರ ಇರೋ ಹಣ ಅದು ಕೇವಲ ಜಾರಿ ಹೋಗೋ ನೀರ ಅಥವಾ ಮುಂದೆ ಒಂದು ದೊಡ್ಡ ಮರವಾಗಿ ಬೆಳೆಯೋ ಬೀಜನ? ಈ ಪ್ರಶ್ನೆ ಎಲ್ಲರನ್ನೂ ಯೋಚನೆ ಮಾಡುವಂತೆ ಮಾಡಲಿ.